ಈಗ ನೋಡಿ ಮೊನ್ನೆ ನಡೆದಂತಹ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯದಲ್ಲಿ ಮೊಬೈಲ್ ಕಳ್ಳರ ಕೈಚಳಕ ಕಂಡುಬಂದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 12ಕ್ಕೂ ಹೆಚ್ಚು ಫೋನ್ಗಳನ್ನ ಕಳ್ಳತನ ಮಾಡಲಾಗಿದೆ. 12 ಮೊಬೈಲ್ ಫೋನ್ ಕಳ್ಳತನದ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಮತ್ತಷ್ಟು ಜನರ ಫೋನ್ ಕಳ್ಳತನವಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ವ್ಯವಸ್ಥಿತವಾಗಿ ಕಳ್ಳತನ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಅಪ್ರಾಪ್ತರಿಂದ ಮೊಬೈಲ್ ಕಳ್ಳತನ ಮಾಡಿಸಿದ್ದಾರೆ ಎನ್ನುವಂತಹ ಆರೋಪ. ಟಿಕೆಟ್ ಪಡೆದು ಒಳಬಂದು ಕಳ್ಳತನ ಮಾಡಿದ್ದಾರೆ ಅನ್ನೋದು ಇದೊಂದು ವ್ಯವಸ್ಥಿತ ಕಳ್ಳತನ ಕೃತ್ಯ ಅಂತ ಹೇಳಿ ಒಬ್ಬ ಮಹಿಳೆ ಕೂಡ ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಮಹಿಳೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ನೂಕುನುಗ್ಲಿರುತ್ತೆ. ಆದರೆ ಈ ಬಾರಿ ಆ ರೀತಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ವಹಿಸಲಾಗಿತ್ತು, ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ವಹಿಸಲಾಗಿತ್ತು. ಆದರೆ ಇದರ ಮಧ್ಯದಲ್ಲಿ ಕಳ್ಳರ ಕೈಚಳಕ ಈ ರೀತಿ ಇದೆ. ಅಂದ್ರೆ ವ್ಯವಸ್ಥಿತವಾಗಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಒಬ್ಬ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಅಪ್ರಾಪ್ತರನ್ನ ಬಳಸಿಕೊಂಡು ಈ ರೀತಿ ಮೊಬೈಲ್ ಕಳ್ಳತನ ಮಾಡಿದ್ದಾರೆ ಅಂತ. ಟಿಕೆಟ್ ಪಡಿತಾರೆ, ಒಳ ಬರ್ತಾರೆ, ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮಹಿಳೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಸುಮಾರು 12ಕ್ಕೂ ಹೆಚ್ಚು ಮೊಬೈಲ್ಗಳು ಕಳೆದೋಗಿದೆ ಅಂತ ಹೇಳಿ ಪ್ರಕರಣ ದಾಖಲಾಗಿದೆ. ಆದರೆ ಇನ್ನಷ್ಟು ಮೊಬೈಲ್ಗಳು ಕಳೆದೋಗಿರುವಂತಹ ಅನುಮಾನ ಕೂಡ ಇದೆ. It's my request, please be careful with your phones if you're attending an IPL match, because yesterday at least 50 to 60 phones were stolen alone from the P3 stand, including my husband's. So my husband realized his phone was missing after first innings, where he went to bring us some drinking water. And at the same time, there were lots of people complaining about the same. Now we went to ask the stadium police for some help, but they were least interested. So we went back to the police station where there were lots of people complaining about the same. Now we lodged an FIR and they had already caught 10 to 12 kids, and they were all minors dressed in jerseys, and they also had complimentary tickets. Now I think this is an organized crime, because when I looked up on Google, the same thing happened at the Chennai and Wankhede Stadium as well. So this is happening at all the IPL matches. Most of this thing happened at the second innings when lots of people went out to get some drinking water or some refreshments. So they realized like most of their phones were missing, and they caught 1 or 2 children who were doing this. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ನಾವು ನೋಡ್ತಾ ಇದ್ವಿ, ಈ ಬಾರಿ IPL ಮ್ಯಾಚ್ಗೆ ಬಹಳ ವ್ಯವಸ್ಥಿತವಾಗಿ ಮತ್ತೆ ಪೊಲೀಸ್ ಭದ್ರತೆಯೊಂದಿಗೆ ಮಾಡಲಾಗಿತ್ತು, ಮತ್ತೆ ಅದೇ ರೀತಿ ನಡೀತು ಕೂಡ. ಆದ್ರೆ ಇದರ ಮಧ್ಯದಲ್ಲಿ ಒಂದಷ್ಟು ಕಳ್ಳರು ಅಂದ್ರೆ ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಪ್ರಕರಣಗಳು ದಾಖಲಾಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ವಿಕಾಸ್? ಮಧುನಾಗರಾಜ್, ಮೊನ್ನೆ 28 ನಡೆದಂತಹ SRH ವರ್ಸಸ್ RCB ನಡುವಿನ ಪಂದ್ಯ, ಒಂದು ಕಡೆ ಎಲ್ಲ ಮ್ಯಾಚ್ ನ ಎಂಜಾಯ್ ಮಾಡ್ತಾ ಇದ್ರೆ, ಅಲ್ಲೊಂದು ವ್ಯವಸ್ಥಿತವಾಗಿ ಒಂದು ಕಳ್ಳತನಕ್ಕೆ ಅಂದ್ರೆ ಮೊಬೈಲ್ ಕಳ್ಳತನಕ್ಕೆ ಒಂದು ಗ್ಯಾಂಗ್ ಆಕ್ಟಿವ್ ಆಗಿತ್ತು. ಮತ್ತು ಅದು ಕೂಡ ಅಪ್ರಾಪ್ತ ಯುವಕರನ್ನ ಒಳಬಿಟ್ಟು, ಅದು ಕೂಡ ಟಿಕೆಟ್ ಅನ್ನ ಈ ಸಲ ತುಂಬಾ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿ ಏನು ಟಿಕೆಟ್ ಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಮತ್ತು 90% ಅಷ್ಟು ಆನ್ಲೈನ್ ನಲ್ಲಿ ಟಿಕೆಟ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅಪ್ರಾಪ್ತರ ಕೈಯಲ್ಲಿ ಆ ಟಿಕೆಟ್ ಗಳು ಇತ್ತು. ಅವರು ನೇರವಾಗಿ ಒಳಗಡೆ ಸ್ಟೇಡಿಯಂ ನ ಒಳಗಡೆ ಇದ್ರು. ಅವರೆಲ್ಲ ಒಳಗಡೆ ಇರ್ತಕ್ಕಂತಹ ಅಂದ್ರೆ ಒಂದು ಎಂಜಾಯ್ಮೆಂಟ್ ಮಾಡ್ತಕ್ಕಂತ ಏನು ಅಭಿಮಾನಿಗಳು ಎಂಜಾಯ್ ಮಾಡುವಂತ ಸಂದರ್ಭದಲ್ಲಿ ಅವರ ಮೊಬೈಲ್ ಜೇಬಲ್ ಇದ್ದಂತಹ ಮೊಬೈಲ್ ಗಳನ್ನ ಸ್ನ್ಯಾಚ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಸುಮಾರು 12ಕ್ಕೂ ಹೆಚ್ಚು ಮೊಬೈಲ್ಗಳು ಅಲ್ಲಿ ಕಳ್ಳತನವಾಗಿದೆ. ಇದೇ ರೀತಿ ಕಳೆದ ಬಾರಿ ಏನು ಸ್ಟ್ಯಾಂಪೇಡ್ ಆಯ್ತು, ಆ ಸಂದರ್ಭದಲ್ಲೂ ಕೂಡ ಹಲವು ದೂರುಗಳು ಈ ಒಂದು ಮೊಬೈಲ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುಗಳು ದಾಖಲಾಗಿತ್ತು. ಈಗ ಸದ್ಯ ಅಧಿಕೃತವಾಗಿ 12 ಮೊಬೈಲ್ಗಳು ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅದಲ್ಲದೆ ಮಹಿಳೆಯೊಬ್ಬರು ಆರೋಪವನ್ನ ಮಾಡಿದ್ದಾರೆ. ಮತ್ತು ಅಂದ್ರೆ ತನ್ನ ಗಂಡನ ಮೊಬೈಲ್ ಸೇರಿದಂತೆ ಹಲವರ ಮೊಬೈಲ್ಗಳು ಕಳ್ಳತನವಾಗಿದೆ. ಚಿಕ್ಕ ಹುಡುಗರು ಬಂದ್ಬಿಟ್ಟು ಮೊಬೈಲ್ ಗಳನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಇದು ವ್ಯವಸ್ಥಿತವಾಗಿ ಒಂದು ಕಳ್ಳರನ್ನ ಒಳಗ್ ಬಿಟ್ಟು ಈ ಒಂದು ಕೃತ್ಯವನ್ನ ಹೊರಗಡೆ ಅದೊಂದು ಗ್ಯಾಂಗ್ ನಡೆಸ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಸದ್ಯ ಮಾಡಿದ್ದಾರೆ. ಪೊಲೀಸರು ಇಷ್ಟೆಲ್ಲ ಕ್ರಮ ವಹಿಸಿದ್ರು ಕೂಡ ಕಳ್ಳರು ಆಕ್ಟಿವ್ ಆಗಿರೋದು. ಮುಂದಿನ ಪಂದ್ಯಕೂಟದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ವಹಿಸಿಕೊಳ್ತಾರೆ ನೋಡ್ಬೇಕಾಗುತ್ತೆ ಮಧುನಾಗರಾಜ್. ಓಕೆ ವಿಕಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.